ಕಟಿಂಗ್ ಶಾಪ್ಗೆ ಬೆಂಕಿ ಹಚ್ಚಿ ಪರಾರಿಯಾದ ಭೂಪ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ನಿಪ್ನಾಳ ಗ್ರಾಮದಲ್ಲಿ ನಡೆದ ಘಟನೆ. ನಿಪ್ನಾಳ ಗ್ರಾಮದ ಬಸ್ ನಿಲ್ದಾಣ ಹತ್ತಿರ ಇರುವ ಕಟಿಂಗ್ ಶಾಪ್ಗೆ ಮುಂಜಾನೆ 8 ಗಂಟೆಗೆ ಸಮಯದಲ್ಲಿ ಸಾಗರ್ ಪಡ್ತರಿ ಎಂಬಾತನಿಂದ ಕೃತ್ಯ. ಅಣ್ಣನ ಮಗನ ಮೇಲಿನ ದ್ವೇಷದ ಹಿನ್ನೆಲೆ ಹೀಗೆ ಮಾಡಿದ್ದಾನೆ ಎಂದು ನಿಂಗಪ್ಪ ನಾವಿ ಆರೋಪ ಮಾಡಿದ್ದಾನೆ. ಬೆಂಕಿ ಅನಾಹುತಕ್ಕೆ ಕಟಿಂಗ್ ಶಾಪ್ ಸುಟ್ಟು ಕರಕಲಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಲಾಸ್ ಆಗಿದೆ. ಸರ್ಕಾರ ಪರಿಹಾರ ಕೊಡಬೇಕೆಂದು ಕೆಂಪಣ್ಣ ನಾವಿ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಮನವಿ ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದು ಬರಬೇಕಾಗಿದೆ. ಇವತ್ತು ಬೆಳಿಗ್ಗೆ ನಾವು ಅಂಗಡಿ ಓಪನ್ ಮಾಡಿದ್ರಿ. ಓಪನ್ ಮಾಡಿಕೊಳ್ಳಿ ಒಬ್ಬ ಅಚಾನಕ ಊರಾಯಿನ ಬಂದ್ ಮನುಷ್ಯರಿ ಸಾಗರ್ ಪಡ್ತಾರೇನವ್ರಿ ಬಂದ ಪೆಟ್ರೋಲ್ ಗೊಜ್ಜಿ ಏನು ಕೇಳದ ಮಾಡ್ದ ಹೆಚ್ಚು ಹೋಗಿದಾನ್ರಿ. ಅವ್ನ ನಮ್ಮ ಅಣ್ಣನ ಮಗ ಅವಾಗ ಏನು ದೇಶ ಇತ್ತ. ಆ ದೇಶ ಸಂಬಂಧ ಇಲ್ಲಿ ಹೊರಗೆ ಹಾಕಿ ನಮ್ಮ ಹುಡುಗನ 4 ಜನ ಮಾಡ್ತೀವಿ ಕೆಲಸ. ನಾವು ಹೊರಗೆ ಹಾಕಿ ಊರಿ ಹೆಚ್ಚು ಹೋಗಿದಾನ್ರಿ. ಅವು ಪೆಟ್ರೋಲ್ ಗೊಜ್ಜಿ ಹೆಚ್ಚ ತಡಿ ಹೇಳುವಾಗ ಪಡ್ಡ ಹೆಚ್ಚೆ ಬಿಟ್ಟಿದ್ರಿ ನಾವು. ಈಗ ಎಷ್ಟು ಲಾಸ್ ಆಗೈತಿ? ಈಗ ಲಾಸ್ ಒಂದು 4 ರಿಂದ 5 ಲಕ್ಷ ತನಕ ಆಗೈತ್ರಿ. ಓಕೆ, ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಹಶೀಲ್ದಾರ್ ಅವರಿಗೆ ಎಲ್ಲ ಮಾಹಿತಿಯನ್ನ ತಹಶೀಲ್ದಾರ್ಗೆ ನೀವು ಹೇಳಿದ್ರಿ. ತಲಾಟಿ ಸಾಹೇಬ್ರು ಬಂದಾರ್ರಿ, ಮತ್ತ ಅಗ್ನಿಶಾಮಕದವ್ರು ಬಂದಾರ್ರಿ. ಇನ್ನ ಪೊಲೀಸರಂತೂ ಬಂದಿಲ್ರಿ. ಓಕೆ, ಈಗೇನ್ ನೀವು ಸಾಗರ್ ಪಡ್ತರಿ ಮೇಲೆ ಕ್ರಮ ಆಗ್ಬೇಕು? ಕ್ರಮ ಆಗ್ಬೇಕ್ರಿ. ಕ್ರಮ ಆಗ್ಬೇಕು. ನಮ್ಗೆ ಪರಿಹಾರ ಕ್ರಮ ಕೈಗೊಳಿಸಿ ನಮ್ಗೆ ಪರಿಹಾರ ಕೊಡಿಸ್ಬೇಕ್ರಿ. ಅವನ ಆರೋಪಿ ಮೇನಲ್ಲ ಅವಾಗ ಒಂದು ಕತ್ ನ್ಯಾಯ ದೊರಕಿಸ್ಕೊಡ್ಬೇಕು. ಯಾರು ನಿಮ್ಮ ಒಂದು ಅಂಗಡಿಗೆ ಬೆಂಕಿ ಯಾರು ಬೆಂಕಿ ಹಚ್ಚಿದ್ರು ಅವ್ರ ಮೇಲೆ ಕ್ರಮ ಆಗ್ಬೇಕು. ಓಕೆ, ನಮ್ಮ ಹೆಸರೇನ? ನಮ್ಮ ಹೆಸರು ನಿಂಗಪ್ಪ ಪ್ರಪ ನಾವಿ. ನೀವು ಕೂಡ ಈ ಅಂಗಡಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡತ್ತಿದ್ರಿ? ಇಲ್ಲಿ ನಾವು ಒಂದು 3-4 ವರ್ಷ ಆತ್ರಿ ಕೆಲಸ ಮಾಡಕ್ಕೆ. ನಾವು ನಿಮಗೆ ಅವಕಾಶ ಮಾಡಿ ಕೊಟ್ಟಾರ, ಬಾಡಿಗೆ ಹಿಡಿಸ್ಕೊಟ್ಟಾರಿ. ಇದು ಬಾಡಿಗೆ ಹೆಸರೇನ? ಪೂರ್ತಿ ಹೆಸರ? ನಮ್ ನಿಂಗಪ್ಪ ಪ್ರಪ ನಾವಿ. ಏನ್ ಸಮಸ್ಯೆ ಆಗಿತ್ತು ಸರ್? ಏನ್ ಅವ್ರದ್ದು ವೈಯಕ್ತಿಕ ಏನ್ ಜಗಳ ಇತ್ತರಿ ಅವ್ರ ಕಾಕನ ಮಗದ ಅವ್ರದ. ಮತ್ತ ಹಿಂಗಾಗಿ ಅವ್ ಮುಂಜಾನೆ ಇವ್ರ ಏನೋ 8 ಗಂಟೆಕ ಅಂಗಡಿ ದಿನ ಡೈಲಿ ತೆಗಿಯಂಗ್ ತೆಗದಾರ್ರಿ. ಮತ್ತ ಅವ ಏನ್ ಬಂದ್ರಿ ಪೆಟ್ರೋಲ್ ತಗೊಂಡ್ ಅಂಗಡಿಯಾಗ ಏನದಾರಲ್ಲ ಅವ್ರೆಲ್ಲ ಹೊರಗೆ ಹಾಕಿ ಊರಿ ಹೆಚ್ಚನತ್ತರಿ. ಅಂದಾಜು ಒಂದು 5 ಲಕ್ಷ ತಕರೆ ಅವ್ರದ್ದು ಹಾನಿ ಆಗೈತ್ರಿ. ನಮ್ಮ ಮೇಲಧಿಕಾರಿಗೂ ತಹಶೀಲ್ದಾರ್ ಸಾಹೇಬ್ರಿಗೆ ಹೇಳ್ಯಾವ್ರಿ. ಅದು ಇವತ್ತು ಹೋಗಿ ರಿಪೋರ್ಟ್ ಮಾಡ್ತೇನ್ರಿ. ಅವ್ರಿಗೇನ್ ಪರಿಹಾರ ಸಿಗ್ಬೇಕಲ್ಲ, ಪರಿಹಾರ ಸಿಗೋ ಪ್ರಾಮಾಣಿಕತೆ ಮಾಡ್ತೀವ್ರಿ. ನಾವು ತಲಾಟಿದವ್ರಿ. ಇವ್ರು ಫೋನ್ ಹಚ್ಚಿಗೆ ನಾವು ನೋಡೇನ್ರಿ, ವಿಡಿಯೋನು ಮಾಡೇನ್ರಿ. ತಮ್ಮ ಹೆಸರು ಸರ್? ಮಂಜುನಾಥ್ ಪೂಜಾರಿ, ತಾವು ನಿಪ್ನಾಳ ಗ್ರಾಮ ಆಡಳಿತ ಅಧಿಕಾರಿ.